వచ్చేవాళ్ళంతా అంత ఈయనకి ఇప్పుడే చెప్పినాను सुना ಹಿಂದೆ ಹಿಂದೆ ಬಾ ಜಾಗ ಐತೆ ಬಾ ಜಾಗ ಇದ್ದೇನೆ ಜಾಗ ನೀವು ಆ ಕಡೆ ಹೋಗ್ರಣ್ಣ ಬಂದು ನಿಂತ್ಕೊಂಡ್ಬಿಟ್ರೆ ಆ ಕಡೆ ನೋಡಿ ಅಂದ್ರೆ ಈ ಕಡೆ ಸರ್ ನಿಂತ್ಕೊಳ್ಳಿ ಸರ್ ಅಲ್ಲಿ ಕರೆಕ್ಟ್ ಆಗಿದೆ ಅಲ್ಲಿ ನೋಡ ಕಾಣಿಸ್ತಾ ಸೆಟ್ರಿ ಬನ್ನಿ ಸರ್ ಇಲ್ಲೇ ಇರಿ ಬ್ರೋ ಮುಂದಕ್ಕೆ ಯಾರು ಬರಬೇಡಿ ಅಣ್ಣ ಹಂಗೆ ಹಾಕ್ಕೊಡ್ರ ಕೆಳಗಡೆ ಹಾಕ್ತಾರೆ ಪರಮೇಶ್ವರಿ ಇಬ್ರು ಬರ್ತೀರಿ ಓಕೆ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಸಮಸ್ತ ಭಕ್ತ ಜನ ಮಾನೇ ವೆಂಕಟಾಚಲಪತಿ ನಮ್ದೆ ಪುಷ್ಪ ನಮ್ದೆ ವಿಜೇಂದ್ರ ನಮ್ದೆ ಶೀಘ್ರಮೇವ ಮನೋವಾಂಛಾಫಲಸಿದ್ಧ್ಯರ್ಥಂ ऐश्वर्यावृद्धर्थं देवी कुंकुमेन अष्टोत्तर पूजाञ्च करिष्ये ओम चतुर्भुजे चन्द्रकलावतं श्रीकृष्णदेवशोणे पुष्पाशाकुंशाय पुष्पबाणहस्ते नमस्ते जगदेकमातः ओम प्राप्तिः वैष्णवनिगमं वराशिनिगमं क्रांतिनिगमं चामुण्डनिगमं श्री परमेश्वरनिगमं वसजमानस्य सकल इष्टकाम्यात्मबलसिद्धिरस्तु ओम जातवेदसे सुरनामसामराते यतोनिदः दिवेदः सदात्मनजलिवक्कानिविश्वानावे वसिद्धं दुरितात्यग्नहि कामग्निवर्णां तपसां ಲೇಟ್ ಆಗ್ತಿದೆ
ಅನುಗ್ರಹ ಸಿದ್ಧಿರಸ್ತು ಇಷ್ಟಕಾಮ್ಯಾರ್ಥಾನ್ ಫಲ ಸಿದ್ಧಿರಸ್ತು ಮನೋವಾಂಛಾ ಫಲ ಸಿದ್ಧಿರಸ್ತು ಭಗವತಿ ಕಟಾಕ್ಷ ಸಿದ್ಧಿರಸ್ತು ವಂಶಾಭಿವೃದ್ಧಿರಸ್ತು ಗೋತ್ರಾಭಿವೃದ್ಧಿರಸ್ತು ದೇವಿ ಅನುಗ್ರಹ ಸಿದ್ಧಿರಸ್ತು. ಭಗವತಿ ಅನುಗ್ರಹ ಸಿದ್ಧಿರಸ್ತು. ಸದಾ ದೇವಿ ಅನುಗ್ರಹ ಸಿದ್ಧಿರಸ್ತು. ಎಲ್ಲರೂ ಬರ್ತಾರೆ ಬರ್ರಿ ಅಣ್ಣ. ನೀವು ಪ್ರಬಂಧಕರು ಬಿಟ್ಟು ಲೀಡರ್ಗಳು ಬಿಡಿ, ಆಮೇಲೆ ನೀವು ಬರೋಣ. ಅಣ್ಣ ಒಂದು ನಿಮಿಷ ವಿರುದ್ಧ ಹೋರಾಟ ಪ್ರಾರಂಭ ಆಗಿದೆ. ಈ ಒಂದು ಹೋರಾಟದಲ್ಲಿ, ಒಂದು ಯುದ್ಧದಲ್ಲಿ ಭಾರತಕ್ಕೆ ವಿಜಯ ಸಿಗಬೇಕು. ಇವತ್ತು ಉಗ್ರಗಾಮಿಗಳೇನು ಇಡೀ ಜಗತ್ತಿನಲ್ಲಿ ಒಂದು ರೀತಿ ಭಾರತ ಆಗೋ ರೀತಿಯಲ್ಲಿ ಇವತ್ತು ರಕ್ತದೋಪಗಳೇನು ನಡೆಸ್ತಾ ಇದ್ದಾರೆ, ಇದರ ವಿರುದ್ಧ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ತಕ್ಕಂಥ ದಿಟ್ಟ ನಿರ್ಣಯವನ್ನ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೈಗೊಂಡಂತ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ಅಡುಗು ತಾಣಗಳಿದ್ದಾವೆ, ಅದರ ಮೇಲೆ ದಾಳಿ ನಿನ್ನೆಯಿಂದ ಪ್ರಾರಂಭ ಆಗಿದೆ. ಈ ಒಂದು ಹೋರಾಟದಲ್ಲಿ ನಮ್ಮ ಯೋಧರಿಗೆ ಯಶಸ್ಸು ಸಿಗಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಈ ಯಾತ್ರೆ ಪ್ರಾರಂಭ ಆಗಿದೆ. ಒಂದು ಕಡೆ ಕಾಂಗ್ರೆಸ್ ಶಾಂತಿನೇ ನಮ್ಮ ಹತ್ರ ಅಂತ ಟ್ವೀಟ್ ಮಾಡ್ತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಈ ಕಾಂಗ್ರೆಸ್ಸಿನ ಈ ದ್ವಂದ್ವ ನೀತಿಯಿಂದ, ದೇಶ ವಿರೋಧಿ ನೀತಿಯಿಂದನೇ ಇವತ್ತು ಉಗ್ರಗಾಮಿಗಳು ಅಟ್ಟಹಾಸದಿಂದ ಮೆರೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ಸಿನ ಈ ನೀತಿಯಿಂದನೇ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಹಿಂದೂ ಕುಟುಂಬಗಳು ಇವತ್ತು ಮನೆ ಮಠವನ್ನ ಕಳೆದುಕೊಂಡಿರ್ತಕ್ಕಂಥದ್ದು, ಯೋಧರು ಪ್ರಾಣವನ್ನ ಕಳೆದುಕೊಂಡಿರ್ತಕ್ಕಂಥದ್ದು. ಅದು ನಮ್ಗೆ ಇವತ್ತು ಹೆಮ್ಮೆ ಇದೆ. ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ ಇವತ್ತು ನಮ್ಮ ದೇಶದ ಯೋಧರಿಗೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ತಂದುಕೊಂಡಿದೆ. ಹಾಗಾಗಿನೇ ಇವತ್ತು ಯೋಧರು ಇವತ್ತು ನಿರ್ಭೀತಿಯಿಂದ ಇವತ್ತು ಉಗ್ರಗಾಮಿಗಳ ವಿರುದ್ಧ ಇವತ್ತು ಹೋರಾಟ ಪ್ರಾರಂಭ ಆಗಿದೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ, ನಮ್ಮ ಯೋಧರ ಒಂದು ದಾಳಿಯಿಂದಾಗಿ ಈ ಉಗ್ರಗಾಮಿಗಳ ವಿರುದ್ಧ ಹೋರಾಟವನ್ನು ಪ್ರಾರಂಭ ಆಗಿದೆ. ಈ ಹೋರಾಟದಲ್ಲಿ ಭಾರತಕ್ಕೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಆದ್ರೆ ಕಾಂಗ್ರೆಸ್ಗೆ ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಚ್ಛಪಡ್ತೇನೆ. ಇವತ್ತು ಇಂಥ ಸಂದರ್ಭದಲ್ಲಿ ಇಡೀ ದೇಶ ಇವತ್ತು ಒಗ್ಗಟ್ಟಾಗಿ ಇವತ್ತು ಭಾರತದ ಸೇನೆಗೆ ಒಂದು ನೈತಿಕ ಬೆಂಬಲವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ದೇಶ ವಿರೋಧಿ ಚಟುವಟಿಕೆಯಲ್ಲಿ ಅವರು ಇರಬಾರ್ದು. ದೇಶದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ. ಮತ್ತು ಈ ರೀತಿ ನಿಲುವುಗಳನ್ನೇನು ತೆಗೆದುಕೊಂಡಿದೆ ರಾಜ್ಯ ಕಾಂಗ್ರೆಸ್ ಇವತ್ತು ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಅದನ್ನ ಬದಿಗಿಟ್ಟು ಯೋಧರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈ ಸಂದರ್ಭ ಆಗ್ರಹ ಮಾಡ್ತೇನೆ. ಭಾರತದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಯಾರು ಉಗ್ರಗಾಮಿಗಳಿದ್ದಾರೋ ಅವರ ಅಟ್ಟಹಾಸವನ್ನ ಮೆಟ್ಟಿ ನಿಲ್ಲಬೇಕು. ಆ ಕಾರ್ಯ ಈಗ ಪ್ರಾರಂಭ ಆಗಿದೆ. ಪಾಕಿಸ್ತಾನದ ಶಕ್ತಿ ಎಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲೇ ಇದೆ. ಈಗ ಆ ಭಾರತ ದೇಶದ್ದು ಬದಿಗಿಡೋಣ. ಯಾರು ಉಗ್ರಗಾಮಿಗಳಿದ್ದಾರೋ, ರಕ್ತಪಾತ ಭಾರತದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೋ ಅವರ ಹುಟ್ಟಡಗಿಸುವ ಕಾರ್ಯವನ್ನ ಈಗ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಯೋಧರಿಗೆ ಚಾಮುಂಡೇಶ್ವರಿ ಹೆಚ್ಚು ಶಕ್ತಿ ಕೊಡ್ಲಿ, ಕೋಲಾರಮ್ಮ ಹೆಚ್ಚು ಶಕ್ತಿ ಕೊಡ್ಲಿ. ಅವರನ್ನು ಮಟ್ಟ ಹಾಕಿದ ನಂತರ ಏನು ಶಾಂತಿ ಕಾಪಾಡಬೇಕು ಅಂತೇಳಿ ಈಗಾಗಲೇ ಕೆಲವರು ಮಾತಾಡ್ತಾ ಇದ್ದಾರೋ ಆ ಶಾಂತಿ ತಾನಾಗೇ ಬರ್ತದೆ. ನೀವು ಅಶಾಂತಿಯನ್ನು ಉಂಟು ಮಾಡತಕ್ಕಂಥವರಿಗೆ ನೀವು ಕುಮ್ಮತ್ತು ಕೊಟ್ಟರೆ ಶಾಂತಿ ಯಾವತ್ತೂ ಬರೋದಿಲ್ಲ. ಆ ಶಾಂತಿಯನ್ನು ಮರುಕಳಿಸಿ ತರಬೇಕು ಅನ್ನೋದೇ ನಮ್ಮ ಆಗ್ರಹ ಆಗಿದೆ. ಆ ಕಾರಣದಿಂದ ನಾವು ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ. ಪದೇ ಪದೇ ಹೇಳ್ತದೆ ಕಾಂಗ್ರೆಸ್ ಪಕ್ಷ, ಏನು ಇಂದಿರಾ ಗಾಂಧಿ ಹಾಗೆ ಮಾಡಿದ್ರು, ಹಾಗಿದ್ರೆ ನಾವು ಮಾಡುವಾಗ ನಿಮ್ಗ್ಯಾಕೆ ತೊಂದರೆ? ಈಗ ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ. ಆ ಟೆರರಿಸ್ಟ್ ಕಂಟ್ರಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಈಗ ನಾವು ಅವರನ್ನು ಮಟ್ಟ ಹಾಕಲಿಲ್ಲ ಅಂತಂದ್ರೆ
ಈ ದೇಶ ಮತ್ತೆ ಬೆಲೆ ತೆರಬೇಕಾಗತ್ತೆ. ಅದಕ್ಕೆ ನಾವು ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ. ನಮಗೆ ದೇಶವೇ ಮೊದಲು. ಕಾಂಗ್ರೆಸ್ಸು ನೀವೇನು ಮಾಡಬೇಡಿ, ಬಾಯಿ ಮುಚ್ಚಿ ತೆಪ್ಪಗೆ ಕೂತ್ಕೊಂಡಿದ್ರೆ ಸರಿ. ಸರ್, ಯುದ್ಧ ಬೇಡ ಅನ್ನುವಂಥದ್ದು ಅರ್ಥದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು. ಇವತ್ತು ತುರ್ತು ಸುದ್ದಿಗೋಷ್ಠಿ ಮಾಡಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಭಾರತಕ್ಕೆ. ಎಲ್ಲರೂ ಹಿಡಿದು ಅವರನ್ನ ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ, ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ. ಗೊತ್ತಾಯ್ತಲ್ಲ ಮೊದಲೇ ಯುದ್ಧ ಬೇಡ, ನಾವು ಯುದ್ಧದ ಪರವಲ್ಲ. ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗಿಬಿಟ್ರು. ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನಮಂತ್ರಿ ಆಗಿಬಿಡ್ತಿದ್ರು. ಆ ಮಟ್ಟಕ್ಕೆ ಅವರಾದ್ರು. ಅದಾದ್ಮೇಲೆ ಎಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಹದ್ದುಬಸ್ತಿಗೆ ಬಂದಿದ್ದಾರೆ. ಇವತ್ತು ನಾನು ಈ ಬೇರೆ ಮಾತಾಡೋಕ್ಕೆ ಹೋಗೋದಿಲ್ಲ. ನೋಡಿ, ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ, ಶುಭ ಕೋರಿದ್ದಾರೆ, ನಮಗೆ ಸಂತೋಷ ಆಗಿದೆ ಅಂದಿದ್ದಾರೆ. ಇದೇ ಸಂತೋಷದಲ್ಲಿರಿ. ಇಡೀ ದೇಶವನ್ನು ಸಂತುಷ್ಟಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾನ್ಯ ಮೋದಿಜಿಯವರು ಮಾಡ್ತಾರೆ. ಸಹಕಾರ ಕೊಡಿ ಅಷ್ಟೇ ಕೇಳಿ. ಸರ್, ಈಗ ಮೃತರಿಗೆ ಪಾಕಿಸ್ತಾನಕ್ಕೆ ಸದ್ಯ ಉತ್ತರ ಕೊಡ್ತೀವಿ, ಭಾರತ ಬಿಡಲ್ಲ ಅಂತ ಹೇಳಿದ್ರು ಮೋದಿ ಅವರು. ಇಷ್ಟೇ ಸಾಕ, ಇನ್ನೂ ಕೊಡಬೇಕು ಅಂತ ತಾವು ಹೇಳ್ತೀವಿ? ಇನ್ನೂ ಕೊಡಬೇಕು. ಅವ್ರು ಎಲ್ಲೆಲ್ಲಿ ಈಗಾಗಲೇ ಅಡುಗುದಾಣಗಳನ್ನು ಅವರು ಬದಲಾಯಿಸ್ಕೊಂಡಿದ್ದಾರೆ. ಈಗ 9 ಕಡೆ ಏನು ಸ್ಟ್ರೈಕ್ ಆಗಿದೆ, ಅಲ್ಲಿ ಕೆಲವರು ಇದ್ದಾರೆ, ಕೆಲವರು ಇಲ್ಲ. ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಒಂದು ಸಾರಿ ಅವ್ರಿಗೆ ಉತ್ತರ ಕೊಡೋದು. ನಾನು ಹೇಳ್ತೇನೆ, ಒಂದು ಮಾತು ಕೇಳ್ತೇನೆ, ಪಾಕಿಸ್ತಾನದವ್ರನ್ನ ಕೇಳ್ತೇನೆ. ಏನು ಅನ್ಯಾಯ ಭಾರತ ದೇಶ ನಿಮಗೆ ಮಾಡಿದೆ? ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವ್ರು ಯಾರು ಬಂದು. ಆದ್ರೆ ನಿಮಗೆ ಯಾಕೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು? ನಾವು ಏನು ಅನ್ಯಾಯ ಮಾಡಿದ್ವಿ? ನೀವು ಯಾಕೆ ಸಾಮಾನ್ಯ ಜನರನ್ನು ಕೊಲ್ಲೋದು? ನಾವು ತುಂಬ ತೊಂದರೆಯಲ್ಲಿದ್ದೀವಿ, ನೀವು ಸಂತೋಷವಾಗಿದ್ದೀರಿ, ಇದು ಕಾರಣನಾ? ನೀವು ಸಂತೋಷವಾಗಿರಿ, ಯಾರು ಬೇಡ ಅಂತಂದ್ರು ದುಡೀರಿ. ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ. ನೀವು ಭಿಕ್ಷುಕ ದೇಶ. ನಾವು ತೊಂದರೆ ಆಗಿದೆ ಅಂದರೆ ಯಾರಿಂದ ತೊಂದರೆ ಆಗಿದೆ ನಿಮಗೆ? ನೀವು ದುಡಿದು ಬದುಕಬೇಕಾಗಿತ್ತು. ನೀವು ಭಾರತ ದೇಶ, ಹಿಂದೂಸ್ತಾನ ಪಾಕಿಸ್ತಾನ ಆದಾಗಲೇ ನಾವು ಆಗಿರೋದು. ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ. ನೀವು ಅದೇ ಕಲೆಯನ್ನು ಮೈಗೂಡಿಸ್ಕೊಳ್ಳಿ, ನೀವು ಚೆನ್ನಾಗಿರಿ. ನಮಗೆ ಅದು ಬೇಕಾಗಿಲ್ಲ. ಅದನ್ನು ಬಿಟ್ಟು ರಕ್ತಪಾತ ಮಾಡಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ, ನಮ್ಮಲ್ಲಿ ಯಾಕೆ ಬರ್ತೀರಿ? ಇಲ್ಲ ಸರ್, ಈಗ ಯುದ್ಧ ಮುಂದುವರೆದ್ರೆ ಭಾರತಕ್ಕೆ ಯಾವೆಲ್ಲ ರಾಷ್ಟ್ರಗಳ ಬೆಂಬಲ ಇದೆ ಅಂತ ಹೇಳ್ತೀವಿ? ನೋಡಿ, ಬಹಳಷ್ಟು ಇದೆ. ಅದು ಈಗಾಗಲೇ ಜಹರ್ಜಾಗಿರಾಗಿದೆ. ಅವರ ಪರವಾಗಿ ಯಾರೂ ನಿಲ್ಲೋದಿಲ್ಲ. ಚೈನಾದವ್ರು ಮಾತ್ರ ಹೇಳ್ಕೊಂಡಿದ್ದಾರೆ. ನೋಡೋಣ ಅದು ಏನು ಪರಿಸ್ಥಿತಿಗೆ ಬರ್ತದ, ಕಾದು ನೋಡಿ. ಪ್ರಾರಂಭ ಆಗಿದೆ ನೋಡಿ. ಸಿವಿಲ್ ವಾರ್ ಆಗುತ್ತೆ ಅಂತ ನನಗೆ ಅನ್ಸೋದಿಲ್ಲ. ಸಿವಿಲ್ ವಾರ್ ಮಾಡ್ಲಿಕ್ಕೆ ಅಲ್ಲ ಸರ್, ಅವ್ರು ಉತ್ತರ ಕೊಡ್ತಾರಲ್ಲ ಸರ್. ಈಗ ಅವರು ಸುಮ್ಮನೆ ಇರಲ್ಲ. ಅವರು ಯಾರು? ಪಾಕಿಸ್ತಾನದವ್ರು ಉತ್ತರ ಕೊಡ್ತಾರೆ. ಎಲ್ಲಿವರೆಗೂ ಕೊಡ್ತಾರೆ ಅಂತಂದ್ರೆ ನಾವೊಂದು 2-3 ಕಿಲೋಮೀಟರ್ ಕೊಡ್ತಾರೆ. ನಾವು 2-3 ಸಾವಿರ ಕಿಲೋಮೀಟರ್ ಕೊಡ್ತೀವಿ. ಅದು ಅದೇ ನಮ್ಮ ಉತ್ತರ. ಅದರಿಂದ ಅವ್ರು ಏನು ನೋಡಿ, ಭಾರತ ದೇಶವನ್ನು ಅವ್ರು ಏನು ಮಾಡ್ಲಿಕ್ಕಾಗಲ್ಲ ಅಷ್ಟೇ.